ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಗ್ರೀನ್ ಮಸಾಲಾನ ರೆಡಿ ಮಾಡಿಕೊಂಡು ಚಿಕನ್ ಬಿರಿಯಾನಿನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಮಸಾಲ ಪೇಸ್ಟ್ನ ರೆಡಿ ಮಾಡೋದಕ್ಕೆ ಎಲ್ಲ ಮಸಾಲ ಐಟಮ್ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ನೋಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಕಾಫಿ ಪೇಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಕಾಣಿಸ್ತಿರೋವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇಲ್ಲಿ ನಾನು ಮೊದಲಿಗೆ ಗರಂ ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೋತೀನಿ. ಅದಕ್ಕೆ ಅಂತ ನಾನು 4 ಗುಂಟೂರು ಮೆಣಸು, 6 ಲವಂಗ, 4 ಮರಾಠಿ ಮೊಗ್ಗು, ಹಾಗೆ 2 ಸ್ಟಾರ್ ಫ್ಲವರ್, 6 ಏಲಕ್ಕಿ, 1 ಜಾಯಿಪತ್ರೆ ಫ್ಲವರ್, ಇದಕ್ಕೆ ನಾವು ರಾಮಪತ್ರೆ ಹೂವು ಅಂತಲೂ ಹೇಳ್ತೀವಿ, 2 ಚಕ್ಕೆ ಪೀಸ್ ತಗೊಂಡಿದ್ದೀನಿ, 1 ಸ್ಪೂನ್ ಸೋಂಪು, ಹಾಗೆ 1 ಸ್ಪೂನ್ ಕಸೂರಿ ಮೇಥಿನ ತಗೊಂಡಿದ್ದೀನಿ, ಹಾಗೆ 3 ಸ್ಪೂನ್ ಕೊತ್ತಂಬರಿನ ತಗೊಂಡಿದ್ದೀನಿ, 2 ಪಲಾವ್ ಎಲೆ, ಅರ್ಧ ಸ್ಪೂನ್ ಜೀರಿಗೆನ ತಗೊಂಡಿದ್ದೀನಿ. ಇದಿಷ್ಟನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಆಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದೆಲ್ಲದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಪೌಡರ್ ರೆಡಿಯಾಗಿದೆ. ಈಗ ಗ್ರೀನ್ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ನಾನು 5 ಕಾಯಿ ಮೆಣಸನ್ನು ತಗೊಂಡಿದ್ದೀನಿ. ಖಾರ ಏನಾದರೂ ಜಾಸ್ತಿ ಬೇಕು ಅನ್ನೋರು ಒಂದು 7-8ವರೆಗೂ ತಗೋಬೋದು. ಇಲ್ಲಿ ನಾನು 6 ಗೋಡಂಬಿ ಬೀಜದ ಪೀಸನ್ನು ತಗೊಂಡಿದ್ದೀನಿ. ನೀವೇನಾದರೂ ಫುಲ್ ತಗೋತೀರಾ ಅಂತ ಅಂದರೆ ಒಂದು 4ವರೆಗೂ ತಗೋಬೋದು. ಇಲ್ಲಿ ನಾನು ಒಂದು ದಪ್ಪ ಇರುವಂತಹ ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಇಲ್ಲಿ ನಾನು 2 ಫುಲ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನೀವೇನಾದರೂ ದೊಡ್ಡ ದೊಡ್ಡ ಬೆಳ್ಳುಳ್ಳಿನ ತಗೋತೀನಿ ಅಂತ ಅಂದರೆ 1.5 ಬೆಳ್ಳುಳ್ಳಿ ಅಷ್ಟು ಹಾಕಿದ್ರೂ ಸಾಕು. ಹಾಗೆ 1 ಲೆಮನ್ನ ತಗೊಂಡಿದ್ದೀನಿ. ಇಲ್ಲಿ ನಾನು 3 ಬಗೆಯ ಸೊಪ್ಪನ್ನು ಕೂಡ ಒಂದೊಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ. ಪಾಲಕ್, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಒಂದೊಂದು ಮುಷ್ಟಿಯಷ್ಟು ತಗೊಂಡ್ರೆ ಸಾಕು. ಇವಾಗ ಇದನ್ನು ರುಬ್ಕೊಳ್ಳೋಣ. ನಾನಿಲ್ಲಿ 1 ಲೆಮನ್ ರಸನ ಪೂರ್ತಿಯಾಗಿ ಹಿಂಡ್ಕೊತಾ ಇದ್ದೀನಿ. ಲೆಮನ್ ರಸ ಹಾಕೋದ್ರಿಂದ ಒಂದು ಉಪಯೋಗನೂ ಇದೆ. ಏನು ಅಂತ ಅಂದರೆ, ನಾವೇನು ಗ್ರೀನ್ ಮಸಾಲಾನ ರುಬ್ಕೋತೀವಿ ಅದೊಂದು ಸ್ವಲ್ಪ ಹೊತ್ತು ಇಟ್ಕೊಂಡ ತಕ್ಷಣ ಒಂಥರ ಡಾರ್ಕ್ ಕಲರ್ಗೆ ತಿರ್ಕೊಂಡ್ಬಿಡುತ್ತೆ. ಆದರೆ ಲೆಮನ್ ರಸನ ಹಾಕೋದ್ರಿಂದ ಅದು ಗ್ರೀನಾಗಿ ಹಾಗೇ ಇರುತ್ತೆ. ಇವಾಗ ಪೇಸ್ಟು ಪೌಡರ್ 2 ರೆಡಿ ಮಾಡಾಯಿತು. ಬನ್ನಿ ಇವಾಗ ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ 250 ml ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣ ಈರುಳ್ಳಿನ ಹಾಕೊಳ್ಳೋಣ. ನಾನಿಲ್ಲಿ 2 ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತೀನಿ. ಹಾಗೆ ಇದಕ್ಕೆ ಆವಾಗಲೇ ರೆಡಿ ಮಾಡಿಟ್ಕೊಂಡಂತಹ ಗ್ರೀನ್ ಮಸಾಲ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದು ಕುದಿ ಬರ್ತಿದ್ದ ಹಾಗೆ ನಾನೇನು ಆವಾಗಲೇ ಮಸಾಲ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು 2 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ತಿರುಗಿಸ್ಕೊಂಡು ಒಂದು 2-3 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಂಡು 1-2 ಸುತ್ತು ತಿರುಗಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಇದಿಷ್ಟಾದಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಂತಹ ಚಿಕನ್ನ ಸೇರಿಸ್ಕೊಳ್ಳೋಣ. ಚಿಕನ್ನ ನಾವು ಮಸಾಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ನಾನು 1 ಹಿಡಿಯಷ್ಟು ಉಪ್ಪನ್ನು ಹಾಕೋತೀನಿ. ಉಪ್ಪು ಆಮೇಲೆ ಬೇಕು ಅಂದರೆ ಹಾಕ್ಕೊಂಡ್ರೆ ಆಯಿತು.
ಉಪ್ಪು ಹಾಕೊಂಡಾದ್ಮೇಲೆ ಒಂದು 10 ಮಿನಿಟ್ಸ್ ಆ ಗ್ರೇವಿ ಜೊತೆ ಚಿಕನ್ನ ಬೇಯೋದಕ್ಕೆ ಬಿಟ್ಬಿಡೋಣ. ಇವಾಗ 10 ಮಿನಿಟ್ಸ್ ಆಗಿದೆ. ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು 15 ಮಿನಿಟ್ಸ್ ನೆನೆಸಿಟ್ಟಿದ್ದೆ. ನಾನು ಏನು ನೀರು ಹಾಕಿ ಅಕ್ಕಿನ ನೆನೆಸಿಟ್ಟಿದ್ದೆ ಆ ನೀರು ಸಮೇತ ಅಕ್ಕಿನ ಹಾಕೋತೀನಿ. ನಾನಿಲ್ಲಿ ಅಕ್ಕಿನ 1 kg ತೊಗೊಂಡಿದ್ದೀನಿ. ಅಂದರೆ ಹತ್ತತ್ರ 4 ಗ್ಲಾಸಷ್ಟು ಅಕ್ಕಿ ಇತ್ತು. ನಾನಿಲ್ಲಿ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿನ ಹಾಕ್ಕೊಂಡಿರ್ತೀವಿ ಅದರ ಡಬ್ಬಲ್ ನೀರನ್ನು ಹಾಕಬೇಕು. ಹಾಗೆ ನಾನು 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಅದರ ಮೇಲೆ 1 ಗ್ಲಾಸ್ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ನಾವು ಕುಕ್ಕರಲ್ಲಿ ಮಾಡೋದಾದರೆ 8 ಗ್ಲಾಸ್ ನೀರೇ ಸಾಲುತ್ತೆ. ಆದರೆ ನಾನಿಲ್ಲಿ ಬೇರೆ ಪಾತ್ರೆನಲ್ಲಿ ಮಾಡ್ತಿರೋದ್ರಿಂದ ಜಾಸ್ತಿ ನೀರು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ ನಾವು ಅಕ್ಕಿನ ಹಾಕಿ ಆದಮೇಲೆ ಅವಾಗವಾಗ ಲೈಟಾಗಿ ತಿರುಗಿಸ್ಕೊತಾ ಇರಬೇಕಾಗುತ್ತೆ. ಯಾಕೆಂದರೆ ತಳ ಹಿಡಿದು ಬಿಡುತ್ತೆ. ಇದು ಒಂದು 75% ಅಷ್ಟು ಬೆಂದಿದೆ ಅಂತ ಗೊತ್ತಾದವಾಗ ಅದಕ್ಕೆ ನಾವು ಒಂದು ಬಾಳೆ ಎಲೆನ ಕಟ್ ಮಾಡಿಕೊಂಡು ಪೂರ್ತಿ ಕವರ್ ಆಗೋ ರೀತಿಯಲ್ಲಿ ಮುಚ್ಕೋಬೇಕು. ಹಾಗೆ ಅದಕ್ಕೆ ಪ್ಲೇಟನ್ನು ಮುಚ್ಚಿ ಕೆಳಗಿಳಿಸ್ಕೊಂಡು ಗ್ಯಾಸ್ ಮೇಲೆ ಒಂದು ದೋಸೆ ಹಂಚನ್ನು ಇಟ್ಕೊಂಡು ಅದ್ರ ಮೇಲೆ ಈ ಪಾತ್ರೆನ ಇಡಬೇಕು. ಮೊದಲಿಗೆ ನಾವು ಹೈ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ಯಾಕಂದರೆ ಹಂಚು ಸ್ವಲ್ಪ ಬಿಸಿ ಆಗಬೇಕಲ್ವಾ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಪಾತ್ರೆ ಮೇಲೊಂದು ಭಾರವಾಗಿರೋವಂಥ ವಸ್ತನ್ನು ಇಡಬೇಕು. ಅದರ ನಂತರ ಒಂದು 10 ಮಿನಿಟ್ಸ್ ಅದನ್ನು ಬೇಯೋಕ್ಕೆ ಬಿಟ್ಟುಬಿಡಬೇಕು. ಇದು ನಾವು ಗ್ಯಾಸ್ ಸ್ಟವ್ನಲ್ಲಿ ಬಿರಿಯಾನಿನ ಮಾಡಿದವಾಗ ದಮ್ ಕಟ್ಟೋವಂಥ ರೀತಿ. ನೋಡಿ, ಒಂದು 10 ಮಿನಿಟ್ಸ್ ಆದಮೇಲೆ ಅದಕ್ಕೆ ಹಾಕಿರೋವಂಥ ಬಾಳೆ ಎಲೆನೆಲ್ಲ ತೆಗೆದುಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಉದುರಿಸ್ಬಿಟ್ಟು ಹಾಗೆ ಆವಾಗಲೇ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದಂತಹ ಮಸಾಲ ಪೌಡ್ರನ್ನ 1 ಸ್ಪೂನಷ್ಟು ಅದ್ರ ಮೇಲೆ ಹಾಕಿಬಿಟ್ರೆ ಚಿಕನ್ ಬಿರಿಯಾನಿ ರೆಡಿ ಆಗಿಬಿಡತ್ತೆ. ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿನ ಸರ್ವ್ ಮಾಡಿದ್ದೀನಿ. ವಾವ್, ಪಾಲಕ್ ಘಮ ಬರ್ತಿದೆ. ಗ್ರೀನ್ ಆಗಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ರುಚಿ ಹೇಗಿದೆ ಅಂತ ಹೇಳಿ. ನನ್ನ ಈ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.